ರೀತಿಯಿಂದ ಮಹಿಳಾ ಸಂಘಟನೆ ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗ್ಲೂ ಈ ಕಾರ್ಯಕ್ರಮ ನೋಡಿ ನನಗೆ ಇದು ಬೀದರ್ ಇಲ್ಲ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಗಲತ್ತಿದೆ ಅಂತ ಆ ಥರ ಒಂದು ಐತಿಹಾಸಿಕ್ ವುಮೆನ್ಸ್ ಕಾರ್ಯಕ್ರಮ. ಮತ್ತೆ ಅದರಲ್ಲಿ ಹೊರಟಿ ಸಾಹೇಬರು ಬರಬೇಕಂದ್ರೂ ಯು ಆರ್ ವೆರಿ ವೆರಿ ಲಕ್ಕಿ. ನಾವೆಲ್ಲರೂ ಲಕ್ಕಿ. ಅವರು ತುಂಬ ಕಡಿಮೆ ಹೋಗೋದು, ಆದರೂ ಬೀದರ್ನಲ್ಲಿ ಬರಬೇಕು. ಮತ್ತು ಮಹಿಳಾ ಸಂಘಟನಾ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮೆಸೇಜ್ ತಮ್ಮೆಲ್ಲರಿಗೆ ಕೊಡಬೇಕಂದ್ರು ಇದು ಬೀದರ್ ಡಿಸ್ಟಿಕ್ ಎಲ್ಲ ಹೆಣ್ಮಕ್ಳಿಗೆ ಮತ್ತು ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ತೇನೆ. ಅವ್ರು ಹೀಗೆ ಮಾತಾಡಿದ್ದಾರೆ. ಮತ್ತು ಕೌನ್ಸಿಲ್ನಲ್ಲಿ ಆಲ್ಸೋ ಯಾವುದೋ ವಿಷಯ ಸಬ್ಜೆಕ್ಟ್ ಬರಲಿ ಮಹಿಳಾ ಬಗ್ಗೆ ಇಮಿಡಿಯೇಟ್ MLA ಆಗಲಿ ಮಿನಿಸ್ಟರ್ ಆಗಲಿ ಅವರು ಇಮಿಡಿಯೇಟ್ ಡೈರೆಕ್ಷನ್ ಕೊಟ್ಬಿಡ್ತಾರೆ. ಇಲ್ಲ ಮಹಿಳಾ ಬಗ್ಗೆ ಯಾವುದೋ ಇರಲಿ ಇಮಿಡಿಯೇಟ್ ನೀವು ಅಟೆಂಡ್ ಮಾಡಬೇಕಂತ. ಮತ್ತು ಸುಮ್ಮನೆ ವೇಸ್ಟ್ ಸಬ್ಜೆಕ್ಟ್ನಲ್ಲಿ ಮಾತಾಡಿದಾಗ ಇಮಿಡಿಯೇಟ್ ಸ್ಟಾಪ್ ಮಾಡಿ ಸಬ್ಜೆಕ್ಟ್ಗೆ ಬಂದುಬಿಡಿ ಅಂತ ಈ ಥರ ಸ್ಟ್ರಿಕ್ಟ್ಲಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಇಷ್ಟು ವರ್ಷ ಐತಿಹಾಸಿಕ್ ಅವರು ಕೌನ್ಸಿಲ್ನಲ್ಲಿ ಚೇರ್ಮನ್ ಆಗಿ ಬಾಸ್ ಆಗಿ ಇಷ್ಟು ದಿವಸ ಯಾರು ಇದ್ದಿಲ್ಲ. ಆದರೂ ಟಿಲ್ ಕಂಟಿನ್ಯೂ ಅವರು ಇದ್ದಾರೆ. ಎಲ್ಲರಿಗೂ ಆಶೀರ್ವಾದ ಇದೆ ಅಂತ ನಾನು ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ರೋಶಿನಿ ಗೌಡ ಮೇಡಮ್ ಅವರು ಬಂದಿದ್ದಾರೆ. ಮತ್ತು ಬೀದರ್ ಡಿಸ್ಟಿಕ್ಸ್ ಪ್ರೆಸಿಡೆಂಟ್ ಪಾರ್ವತಿ ಸುನಾರೆ ಮೇಡಮ್ ಒಳ್ಳೆ ರೀತಿಯ ಧೈರ್ಯದಿಂದ ಇಷ್ಟು ಮಾಡಿದ್ದಾರೆ. ಯಾಕಂದರೆ ಇದು ಮಹಿಳಾ ಕಾರ್ಯಕ್ರಮ ಮಾಡ್ಲತ್ತರ ಅಂದ್ರೆ ಅವಾಗೇ ಸ್ವಲ್ಪ ಕನ್ಫ್ಯೂಸ್ ಇದ್ದೀನಿ ನಾನು. ಇಷ್ಟು ದೊಡ್ಡ ಕಾರ್ಯಕ್ರಮ ಇಡೀ ಮಹಿಳೆಗೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆದರೂ ಇವತ್ತು ಬಿಟ್ಟಿದ್ದಾರೆ ಎಲ್ಲ ಟೀಮ್ ಅವ್ರದ್ದು ಎಲ್ಲ ಟೀಮ್ ಜೊತೆಗೆ ಟೀಮ್ ಇತ್ತು. ನನಗೆ ಒಂದು 2 times 3 times ಭೇಟಿ ಮಾಡಿದರು. ಯಾಕಂದರೆ ಬೀದರ್ನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಯಾವಾಗ ಆಗಿಲ್ಲ, ಎಸ್ಪೆಷಲಿ ಮಹಿಳಾ ಅವರಿಗೆ. ಅದ್ರ ಸಲಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಡಾಕ್ಟರ್ ವೀಣಾ ಮೇಡಮ್ ಅವರು ಇದ್ದಾರೆ, ಗುರಮ್ಮ ಮೇಡಮ್ ಒಬ್ಬರೇ ಮಹಿಳಾ ಅಂದರೂ ನನ್ನ ವಯಸ್ಸಿನಿಂದ ನಾನು ಯಾವಾಗ ನೋಡಿದಾಗ ಸ್ಟ್ರಾಂಗ್ ಮತ್ತು ಹೆಲ್ಪಿಂಗ್ ನೇಚರ್, ಕಷ್ಟನಲ್ಲಿ ಎಲ್ಲರಿಗೆ ಸಹಾಯ ಮಾಡೋದು ಗುರಮ್ಮ ಮೇಡಮ್ ಅವರೇ ಇದ್ದರು. ಪರ್ದೀನಾ ಮೇಡಮ್ ಅವರಿದ್ದಾರೆ, ಮತ್ತು ಶೈನಿ ಪ್ರದೀಪ್ ಗಂಟೆ ಅವರು ಮಿಸ್ಸಸ್ ಇದ್ದಾರೆ. ಇಲ್ಲಿ ನಮ್ಮ SP ಅವ್ರದ್ದು ಮಿಸ್ಸಸ್ ಆಲ್ಸೋ ತುಂಬ ಫಿಮೇಲ್ಸ್ ಎಲ್ಲಗೆ ಒಂದು ಒಳ್ಳೆ ಆರ್ಗನೈಸೇಷನ್ ಮಾಡಿ ಶಿ ಆಲ್ಸೋ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬೀದರ್ ಡಿಸ್ಟಿಕ್ನಲ್ಲಿ. ಅದ್ರ ಬೀದರ್ ಡೆವಲಪ್ಮೆಂಟ್ ಜೊತೆಗೆ ಇವತ್ತು ಮಹಿಳಾವ್ರದ್ದೇ ಒಂದು ಕಡಿಮೆ ಇತ್ತು, ಅದು ಬಂದುಬಿಟ್ಟಿದೆ ಆರ್ಗನೈಸೇಷನ್ಗೆ. ಇದರಲ್ಲಿ ನಾನು ಈಶ್ವರ ಸುಮಾರು ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರೆ ಮತ್ತು ಮುಂದೆ ಮಾಡಬೇಕಂತ ಆಲ್ರೆಡಿ ಸುಮಾರು ಪ್ಲ್ಯಾನ್ಸ್ ಇದೆ. ನಿಜವಾಗ್ಲೂ ಈಗ ನನಗೆ ಇನ್ನೂ ಒಂದು ಡಿಮ್ಯಾಂಡ್ ಇದೆ ಸಿದ್ದರಾಮಯ್ಯ ಮೇಡಮ್ ಏನಂತ, ಮಹಿಳಾ ಅವರಿಗೆ ಒಂದು ಒಳ್ಳೆ ಹಾಸ್ಟೆಲ್ ಮೇಡಮ್, ಭವನ್ ಮಲ್ಟಿಪರ್ಪಸ್ ಯೂಸ್ ಆಗಬೇಕು ಭವನ್. ಯಾಕಂದರೆ ಸುಮಾರು ಮಹಿಳಾ ಬಂದಾಗ ಬೀದರ್ನಲ್ಲಿ ಯಾವುದೋ ಅವರಿಗೆ ಫೆಸಿಲಿಟೀಸ್ ಇಲ್ಲ ಇರಲಿಕ್ಕೆ. ಬೆಂಗಳೂರಿನಲ್ಲಿ ಸುಮಾರು ಮಹಿಳೆಗೆ ಅವರಿಗೆ ಹಾಸ್ಟೆಲ್ ಇದೆ, PGs ಇದೆ, ಆದರೂ ಬೀದರ್ನಲ್ಲಿ ಇಲ್ಲ. ಅದು ಕಾನ್ಸೆಪ್ಟ್ ಭವನ್ ಪ್ಲಸ್ PG ಅವರಿಗೆ ಎಲ್ಲ ಮಹಿಳಾವರಿಗೆ ಹೆಂಗೆ ಸಪೋರ್ಟ್ ಆಗಬೇಕು ಆ ಥರ ಕಾನ್ಸೆಪ್ಟ್ನಲ್ಲಿ ಮಾಡಬೇಕಂತ ನಂದು ರಿಕ್ವೆಸ್ಟ್ ಇದೆ. ಡೆಫಿನೆಟ್ಲಿ ಐ ಸಪೋರ್ಟ್. ಏನು ನನಗೆ ಆದೇಶ ಕೊಟ್ಟಿದ್ದಾರೆ 25 ಲಕ್ಷ ಕೊಡಬೇಕಂತ 100% ನಾನು ಕೊಡ್ತೇನೆ. ಬೀದರ್ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಬೀದರ್ ಮಹಿಳಾ ಅವ್ರು ಮುಂದೆ ತಾವು ಎಲ್ಲರೂ ಮುಂದೆ ಬಂದಿದ್ರಿ. ಮಹಿಳಾ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಯಾಕಂದರೆ ಮಹಿಳಾ ಬಗ್ಗೆ ದೇವರೇ ಹೇಳಿದ್ದಾರೆ, महिला के बारे में खुदा ही बोल के हम इंसान कितना इश्यूज करो प्रॉब्लम्स करो, ಆದರೂ ಮಹಿಳೆಗೆ ಎಷ್ಟು ಧೈರ್ಯ ಕೊಟ್ಟಿದ್ದಾರೆ ದೇವರು. ಎಸ್ಪೆಷಲಿ ಎಷ್ಟು ಕಷ್ಟ ಬಂದರೂ ಅವ್ರ ಹತ್ರ ಕಂಟ್ರೋಲಿಂಗ್ ಕೆಪಾಸಿಟಿ ಮತ್ತು ಯಾವ ಥರ ಪರಿವಾರಕ್ಕೆ ತಗೊಂಡು ಹೋಗ್ಬೇಕಂತ ಏನು ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿ ಯಾರ್ಯಾರ ಹತ್ರ ಇಲ್ಲ.
ಆ ಶಕ್ತಿ ಮಕ್ಕಳಿಗೆ ನೋಡ್ಬೇಕು, ಹಸ್ಬೆಂಡ್ಗೆ ನೋಡ್ಬೇಕು, ಆ ಕುಟುಂಬ ಫ್ಯಾಮಿಲಿಗೆ ನೋಡ್ಬೇಕು, ಮತ್ತು ಅವರು ಜಾಬ್ ಮಾಡಬೇಕು. ಇವು ಎಲ್ಲ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಆದರೂ ನಗ್ತಾ ನಗ್ತಾ ನೀವು ಕೆಲಸ ಮಾಡ್ತೀರಿ. ಯಾವಾಗ ಫೇಸ್ ಆಗಲಿ ಬೇರೆ ಯಾವ ರೀತಿಯಿಂದ महिला बहुत ईमानदार होती है. सबसे पहले जेंट्स में और लेडीज में कंपेयर करें तो बहुत ही ईमानदार, उसका इक्वलिटी कोई भी नहीं कर सकता. और भरोसा, फेथ, इतना फेथ कर सकते हैं महिला पे. वो जो भी वचन देती है, जो भी वादा करती है, अब 100% वो उसको निभाती है, चाहे कुछ भी हो जाए. सभी महिला अभी पढ़ने में टॉप हो गए, जेंट्स से भी टॉप हो गए. आप देखो, विश्वದ ಬಿಡಿ, ನಮ್ಮ ಇಂಡಿಯಾದ ತಗೊಂಡ್ಬಿಡಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂधी ಅವರು ಇದ್ದರು, इस्ट रिकॉर्ड ब्रेक प्राइम मिनिस्टर. अभी जो प्रेसिडेंट हमारे भारत देश के प्रेसिडेंट ऑफ इंडिया है, वो भी एक बहुत बड़ी महान महिला. और हमारे कर्नाटक की चीफ सेक्रेटरी वो भी महिला ही है. अभी हमारे बीदर की डीसी मैडम वो भी महिला है. ऐसा महिला कमजोर नहीं है बोल के मत समझना. यू आर स्ट्रॉन्ग 100%. अभी कंपटीशन में, इक्वल कंपटीशन में आ गया. आप गर्ल्स अभी बहुत ही टॉप लेवल, मेडिकल लाइन ले लो, 90% 70% डॉक्टर्स ऑल महिला ही है. ज़्यादा टीचर्स में ले लो, 90% महिला ही है. बहुत से कार्यक्रम में महिला वन ऑफ द टॉप. और आज बहुत ಖುಷಿ हो रही है. ಇವತ್ತು ತುಂಬ ರಾಜ್ಯ ಅಧ್ಯಕ್ಷರು ಬಂದಿದ್ದಾರೆ. ಮತ್ತು ಇಲ್ಲಿ ಬೀದರ್ನಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದೀರಿ. 100% ಇದು ಬೆಂಗಳೂರಿಗೆ ನೆಕ್ಸ್ಟ್ ಸ್ವಲ್ಪ ದಿವಸದಲ್ಲಿ ವಿ ಆರ್ ಫೈಟ್ ವಿತ್ ಬೆಂಗಳೂರು ವುಮೆನ್ಸ್. ಆ ಥರ ಒಳ್ಳೆ ಕೆಲಸ ಮಾಡ್ತಾರೆ ಬೀದರ್ ಅವರು. ಯಾಕೆ ಬೀದರ್ ಆ್ಯಂಡ್ ಬೆಂಗಳೂರಿನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಿದೆ ಅಂದರು, ಇಲ್ಲಿ ಹೆಣ್ಮಕ್ಳು ತುಂಬ ಇನ್ನೋಸೆಂಟ್ ಇದ್ದಾರೆ. ಏನು ರೆಸ್ಪಾನ್ಸ್ ಅದು ಕ್ಯಾ ಬೋಲ್ತೆ ಹೇರ್ ಪೇರ್ ಆ ಥರ ಇಲ್ಲ. ಬೆಂಗಳೂರಿನಲ್ಲಿ ಸ್ವಲ್ಪ फास्टेस्ट और बहुत ही क्या अपने आप को बहुत बड़ा बताते उधर काम नहीं करते. इधर के लेडीज 100% काम करेंगे, बड़ा नहीं बोल के बताएंगे. ಅದರ ಸಲ ಬಸವಣ್ಣ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿಲ್ಲ ಅಂದರೂ ಆಜ್ ಟುಡೇ ಭಾರತ ದೇಶದಲ್ಲಿ ಸ್ಪೆಷಲಿ ಏನು ಸನ್ಮಾನ ಸಿಕ್ಕಿದೆ, ಈಗ ಏನು ರೆಸ್ಪಾನ್ಸಿಬಿಲಿಟಿ ಇದೆ, ನಿಮಗೆ ರೆಸ್ಪೆಕ್ಟ್ ಇದೆ, ಅದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಲಿಂದ ಆಗಿದೆ. ಯಾಕಂದರೆ